ಗಿರಿಜಾ ಬೇಜಾರಾಗಿರೋದನ್ನ ನೋಡಿ ಅಂತ ಏನಾಯಿತು ಗಿರಿಜಾ ಅಂತ ಕೇಳ್ತಾರೆ. ಅದಕ್ಕೆ ಗಿರಿಜಾ ಏನೂ ಇಲ್ಲ ಕಣ್ರಿ ಅಂತ ಹೇಳ್ತಾರೆ. ಆಮೇಲೆ ನಂದ ಸ್ಯಾರಿದು ದುಡ್ಡು ನೋಡಿದ್ಮೇಲೆ ಪರವಾಗಿಲ್ಲ ಬಿಡು ಗಿರಿಜಾ, ನಾನೇ 10,000 ರೂಪಾಯಿಗೆ ಹೇಳಿದ್ದೆ, ಅವ್ರ ಹತ್ರ ದುಡ್ಡಿದೆಯೋ ಇಲ್ವೋ ಅಂತ ಹೇಳ್ತಾನೆ. ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಪರವಾಗಿಲ್ಲ ಇಟ್ಕೋ ಗಿರಿಜಾ ಅಂತ ಹೇಳಿದಾಗ ಗಿರಿಜಾ ಪರವಾಗಿಲ್ಲ ಕಣ್ರಿ ಅಂತ ಹೇಳ್ತಾಳೆ. ಪರಮೇಶ್ವರ ಹೆಂಡ್ತಿ ಎಲ್ಲರಿಗೂ ನಿಮ್ಮ ಸೀರೆ ನಿಮ್ಗೆ ಇಷ್ಟ ಆಯಿತಾ ಅಂದಾಗ ಎಲ್ರಿಗೂ ಇಷ್ಟ ಇಲ್ಲದಿದ್ರೂ ಆಯಿತು ಚೆನ್ನಾಗಿದೆ ಅಂತ ಒಪ್ಕೋತಾರೆ. ಪರಮೇಶ್ವರ ಹೆಂಡ್ತಿ ನಮ್ಮ ಪ್ರಿಯಂಗೆ ಸೆಲೆಕ್ಟ್ ಮಾಡೋಣ ಅಂದಿದ್ದಕ್ಕೆ ಮೀನಾ ಇಲ್ಲ ಆಗಲೇ ಸೆಲೆಕ್ಟ್ ಆಗಿದೆ, ನಾವು ತೋರಿಸ್ತೀನಿ ಇಡಿ ಅಂತ ಎತ್ಕೊಂಬರಕ್ಕೆ ಹೋಗ್ತಾಳೆ. ಮೀನಾ ಎಲ್ಲ ಸೀರೆಗಳನ್ನೂ ತೋರಿಸ್ತಾ ಇರ್ತಾಳೆ. ಆದರೆ ಪರಮೇಶ್ವರ ಹೆಂಡ್ತಿ ಬೆಲೆ ನೋಡಿ ಜುಗ್ಗ ಆಗೋಳು. ಬರೀ 23,000 ರೂಪಾಯಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾಳೆ. ಪರಮೇಶ್ವರ ಹೆಂಡ್ತಿಯವರು ಈ ನಮ್ಮನೇಲಿ ಸೆಲೆಕ್ಟ್ ಮಾಡೋ ಕೊನೆಯ ಸೀರೆ ಇದು, ಬಿಡು ಮೀನಾ ಪರವಾಗಿಲ್ಲ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಧಾರೆ ಸೀರೆನ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂದಾಗ ಗಿರಿಜಾ ಪರವಾಗಿಲ್ಲ ಬಿಡು ಮೀನಾ ಅಂತ ಹೇಳ್ತಾಳೆ. ಆಮೇಲೆ ಪರಮೇಶ್ವರ ಅವರು ಮುಹೂರ್ತಕ್ಕೆ ಒಂದು ಸೀರೆ ಆಯಿತು, ಈಗ ರಿಸೆಪ್ಷನ್ಗೆ ಇನ್ನೊಂದು ತೊಗೊಳ್ಳೋಣ ಅಂದಾಗ ನಂದ ಇಲ್ಲ ನಮ್ಮ ಕಡೆ ಎರಡೂ ಒಂದೇ ಸೀರೆ ಅಂದಾಗ ಪರಮೇಶ್ವರ್ ಇಲ್ಲ ನಮ್ಮ ಕಡೆ ತುಂಬ ಜನ ಬರ್ತಾರೆ ಬಿಗ್ರೆ, ಅದಕ್ಕೇ ಸುಮ್ಮನೆ ಎರಡೆರಡು ತೊಗೊಳ್ಳೋಣ ಅಂತ ಹೇಳ್ತಾನೆ. ಆಮೇಲೆ ಪರಮೇಶ್ವರ್ ಅವರು ನಂದ ಅವರೇ ನಿಮಗೇನಾದರೂ ಹಣಕಾಸು ತೊಂದರೆ ಇದ್ದರೆ ಹೇಳಿ ಪರವಾಗಿಲ್ಲ ನಾವೇ ತೊಗೋತೀವಿ ಅಂದಾಗ ನಂದ ಪರವಾಗಿಲ್ಲ ತೊಗೊಳ್ಳಿ ಅಂತ ಹೇಳ್ತಾನೆ. ಗಿರಿಜಾ ಆಮೇಲೆ ರೀ ಅವ್ರು ರಿಸೆಪ್ಷನ್ಗೂ ಸೀರೆ ಬೇಕು ಅಂತಿದ್ದಾರೆ, ನಿಮಗೆ ಖರ್ಚು ಜಾಸ್ತಿ ಆಗಲ್ವೇನ್ರಿ ಅಂದಾಗ ನಂದ ಪರವಾಗಿಲ್ಲ ಬಿಡು ಅಂತ ಹೇಳ್ತಾನೆ. ಆಮೇಲೆ ನಂದು ಆ ಸೀರೆ ಎತ್ಕೋ ಅಂತಂದಾಗ ರೇಟ್ ನೋಡಿ ಇಬ್ರಿಗೂ ತುಂಬ ಗಾಬರಿ ಆಗುತ್ತೆ. ಗಿರಿಜಾ ಇಷ್ಟೊಂದು ದುಬಾರಿ ಆಯ್ತಲ್ರಿ, ನಾವು ಬೇಡ ಅಂತ ಹೇಳೋಣ ಅಂದಿದ್ದಕ್ಕೆ ನಂದ ಪರವಾಗಿಲ್ಲ ಬಿಡು ಅವ್ರು ಇಷ್ಟಪಟ್ಟು ತೊಗೊಂಡಿದ್ದಾರೆ, ಸುಮ್ಮನೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ತಾನೆ. ಮೀನಾ ಬಂದು ನಂದನ ಹತ್ರ ಮಾವ 1,00,000 ರೂಪಾಯಿ ಸೀರೆ ಅಂದರೆ ನಮಗೆ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ ಮಾವ, ನಿಮಗೆ ಮಾತಾಡೋ ಕಷ್ಟ ಆದರೆ ನಾನು ಮಾತಾಡ್ತೀನಿ ಮಾವ ಅಂತ ಹೇಳ್ತಾರೆ. ನಂದ ಪರವಾಗಿಲ್ಲ ಬಿಡು ಮೀನಾ ಅಂತ ಹೇಳ್ತಾನೆ. ಮೀನಾ ಮಾವ ಪರವಾಗಿಲ್ಲ ಮಾವ ನಾವು ತೊಗೊಂಡಿರೋ ಸೀರೆಗಳು ಬೇಡ, ನಂದು ಅಮೂಲ್ಯನ ಸೀರೆನ ವಾಪಸ್ ಕೊಡ್ತೀವಿ ಅಂತ ಅಂತಾನೆ. ನಂದ ಅದೆಲ್ಲ ಏನೂ ಬೇಡ ಮೀನಾ ಪರವಾಗಿಲ್ಲ ನೀವು ತೊಗೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ನಂದ ಇಲ್ಲ ಮೀನಾ ನಾನು ದುಡಿತಾ ಇರೋದು ಮನೆ ಖುಷಿ ಸಂತೋಷಕ್ಕೋಸ್ಕರ, ನೀವುಗಳೇ ಖುಷಿಯಾಗಿಲ್ಲ ಅಂದರೆ ದುಡ್ಡು ಏನು ಪ್ರಯೋಜನಕ್ಕೆ ಬರುತ್ತೆ ಮೀನಾ ಅಂತ ಹೇಳ್ತಾನೆ. ನನಗೆ 1,00,000 ರೂಪಾಯಿ ಸೀರೆ ಅಂದ ತಕ್ಷಣ ಸ್ವಲ್ಪ ಗಾಬರಿ ಆಯಿತು ಅಷ್ಟೇ ಮೀನಾ, ಪರವಾಗಿಲ್ಲ ಬಿಡು ಅಂತ ಹೇಳ್ತಾನೆ. ಅಮೂಲ್ಯ ಪಾಪ ಅಲ್ವಾ ಅಕ್ಕ, ಮಾವ ತುಂಬ ಕಷ್ಟಪಡ್ತಿದಾರಲ್ವಾ ಅಂದಿದ್ದಕ್ಕೆ ಮೀನಾ ಹೌದು ಅಮೂಲ್ಯ ಅಂತ ಹೇಳ್ತಾಳೆ. ಆಮೇಲೆ ಅಮೂಲ್ಯ ಪರಮೇಶ್ವರ್ ಫ್ಯಾಮಿಲಿಯವ್ರಿಗೆ ರಿಸೆಪ್ಷನ್ ಸೀರೆನ ಸೆಲೆಕ್ಟ್ ಮಾಡೋಕ್ಕೆ ಬಿಡಬೇಡ್ದು ಅಮೂಲ್ಯ, ಬಾ ನಾವೇ ಸೆಲೆಕ್ಟ್ ಮಾಡೋಣ ಅಂತ ಮೀನಾ ಮತ್ತು ಅಮೂಲ್ಯ ಹೋಗ್ತಾರೆ. ಈ ಕಡೆ ಪರಮೇಶ್ವರ್ ಹೆಂಡ್ತಿ ಮಗಳಿಗೋಸ್ಕರ ಸೀರೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಪ್ರಿಯಾ ಮಾಧವನ ಹತ್ರ ಕಣ್ಸನ್ನಿಲಿ ಚೆನ್ನಾಗಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಮಾಧವ ಚೆನ್ನಾಗಿದೆ ಅಂತ ಹೇಳ್ತಾನೆ. ಪರಮೇಶ್ವರ್ ಹೆಂಡ್ತಿ ಸೀರೆ ಸೆಲೆಕ್ಟ್ ಮಾಡ್ತಿರ್ತಾಳೆ, ಎಲ್ಲ ದುಡ್ಡು ನೋಡಿ ಸೆಲೆಕ್ಟ್ ಮಾಡ್ತಿರ್ತಾಳೆ. ಮೀನಾ ಆಮೇಲೆ ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಬಂದಾಗ ದುಡ್ಡು ನೋಡಿ ಶಾಕ್ ಆಗ್ತಾರೆ. ಆಮೇಲೆ ಮೀನಾ ಇವ್ರನ್ನೇ ಬಿಟ್ಟರೆ ನಮ್ಮನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ ಅಮೂಲ್ಯ, ನಾನು ಸೆಲೆಕ್ಟ್ ಮಾಡ್ತೀನಿ ನೋಡಿ ಈಗ ಅಂದ್ಬಿಟ್ಟು ಇದು ಚೆನ್ನಾಗಿಲ್ಲ ಆಂಟಿ ಅಂತ ಬೇರೆ ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತಾಳೆ. ನೀವೆಲ್ಲ ನಮ್ಗೆ ಎಷ್ಟೆಷ್ಟು ಚೆನ್ನಾಗಿರೋ ಸೀರೆಗಳು ಸೆಲೆಕ್ಟ್ ಮಾಡಿದ್ದೀರ, ನಮ್ಮನೆ ಸೊಸೆಗೆ ನಾವು ಸೆಲೆಕ್ಟ್ ಮಾಡಬಾರ್ದು ಆಂಟಿ ಪ್ಲೀಸ್ ಆಂಟಿ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾಳೆ. ಮೀನಾ ಮತ್ತು ಅಮೂಲ್ಯ ಸೇರಿಕೊಂಡು ಇದು ಸ್ವಲ್ಪ ಲೈಟ್ ವೆಯ್ಟ್ ಕೊಡಿ ಇನ್ನು ಸ್ವಲ್ಪ ಲೈಟ್ ವೆಯ್ಟ್ ಕೊಡಿ ಅಂದ್ಬಿಟ್ಟು ಕಮ್ಮಿ ರೇಟಲ್ಲಿ ಸೆಲೆಕ್ಟ್ ಮಾಡ್ತಿರ್ತಾರೆ. ಆಮೇಲೆ 12,000 ರೂಪಾಯಿ ಸೀರೆ ಸೆಲೆಕ್ಟ್ ಮಾಡ್ತಾರೆ. ಪರಮೇಶ್ವರ್ ಹೆಂಡ್ತಿ ಚೆನ್ನಾಗಿಲ್ಲ ಮೀನಾ ಅಂತ ಹೇಳಿದ್ಕೆ ಮೀನಾ ಇಲ್ಲ ಆಂಟಿ ತುಂಬ ಚೆನ್ನಾಗಿದೆ, ಈಗ ನೀವು ಒಪ್ಕೊಂಡಿಲ್ಲ ಅಂದರೆ ನಮ್ಮ ಪ್ರೀತಿ ಮೇಲೆ ಆಣೆ ಅಂತ ಹೇಳ್ಬಿಡ್ತಾಳೆ. ಆಮೇಲೆ ಪರಮೇಶ್ವರ್ ಹೆಂಡ್ತಿ ಒಪ್ಕೋತಾಳೆ. ಅಷ್ಟರಲ್ಲಿ ನಂದ ಬಂದು ಸೆಲೆಕ್ಟ್ ಆಯ್ತಾ ಮೀನಾ ಅಂದಿದ್ದಕ್ಕೆ ಮೀನಾ ನಂದಂಗೆ ತೋರಿಸ್ತಾಳೆ. ನಂದ ರೇಟ್ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಾನೆ. ನಂದ ಎಲ್ಲ ಬಿಲ್ ಮಾಡಿದ್ಮೇಲೆ ಗಿರಿಜಾ ಅಲ್ಲ ಕಣ್ರಿ ನಮಗೆಲ್ಲ ಬಟ್ಟೆ ಕೊಡಿಸಿದ್ರು, ನೀವು ಯಾಕೆ ಹೊಸ ಬಟ್ಟೆ ತೊಗೊಂಡಿಲ್ಲ ಅಂದಿದ್ದಕ್ಕೆ ನಂದ ಮನೇಲಿದೆ ಪರವಾಗಿಲ್ಲ ಬಾ ಗಿರಿಜಾ ಅಂತ ಹೇಳ್ತಾನೆ. ಮಾಧವ ಅಷ್ಟರಲ್ಲಿ ನಂದಂಗೋಸ್ಕರ ಬಟ್ಟೆ ತೊಗೊಂಬರ್ತಾನೆ. ನಂದ ಇಷ್ಟೆಲ್ಲ ಕಾಸ್ಟ್ಲಿ ಆಯಿತು ಕಣೋ ಬೇಡ ಮಾಧವ ಅಂದಿದ್ದಕ್ಕೆ ವಲ್ಲಭ ಅಷ್ಟರಲ್ಲಿ ಬಂದು ಬಿಲ್ಲಿಂಗ್ ಆಗಿದೆ ಅಪ್ಪ ಅಂತ ಹೇಳಿದ್ಕೆ ನಂದ ಯಾಕೆ ಇವೆಲ್ಲ ಬೇಕು ಅಂದಾಗ ವಲ್ಲಭ ತೊಗೊಂಡ್ಮೇಲೆ ಮುಗ್ದೋಯ್ತಮ್ಮ ಅಂತ ಹೇಳ್ತಾನೆ. ನಂದ ಏನಿದು ಗಿರಿಜಾ ಆಟಗಳೆಲ್ಲ ಇದು ಅಂತ ಬೈತಿರ್ತಾನೆ. ಗಿರಿಜಾ ಪರವಾಗಿಲ್ಲ ತಗೊಳ್ರಿ ಅಂತ ಹೇಳ್ತಾನೆ. ಈ ಕಡೆ ವಲ್ಲಭ ಕೇಶವ ಮಾಧವ ಎಲ್ಲ ಸೇರಿಕೊಂಡು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ವಲ್ಲಭ ನನ್ನ ಟೇಸ್ಟ್ ಯಾಕೋ ಹಾಳಾಗೋಗಿದೆ ಅಂದಿದ್ದಕ್ಕೆ ಅಷ್ಟರಲ್ಲಿ ಕೇಶವ ಇನ್ನೊಂದು ಬಟ್ಟೆ ತೊಗೊಬರ್ತಾನೆ. ಆಮೇಲೆ ವಲ್ಲಭ ನಿನ್ನ ಟೇಸ್ಟ್ ಚೆನ್ನಾಗಿದೆ ಅದಕ್ಕೆ ನೋಡು ಅದಕ್ಕೆ ಅಂತಾನೆ. ಅದಕ್ಕೆ ಮಾಧವ ಯಾಕೋ ಅಮೂಲ್ಯ ಚೆನ್ನಾಗಿಲ್ವೇನೋ ಅಂದಿದ್ದಕ್ಕೆ ಅವಳ ಡಬ್ಬ ಅಂತ ಹೇಳ್ತಾನೆ. ಆಮೇಲೆ ಮಾಧವ ಹಂಗೆಲ್ಲ ಮಾತಾಡಬೇಡ್ದು ನೋಡು ವಲ್ಲಭ ಅಂತ ಬೈತಾನೆ. ಮಾಧವ ಪ್ರಿಯಂಗೆ ಫೋಟೋ ತೆಗೆದು ಕಳಿಸ್ತಾನೆ. ಆಮೇಲೆ ಪ್ರಿಯಂಗೆ ಕಾಲ್ ಮಾಡಿ ವಿಚಾರಿಸ್ಕೊತಾ ಇರ್ತಾನೆ. ಪ್ರಿಯಾ ಫೋಟೋ ನೋಡಿ ಯಾರಾದರೂ ಫೋಟೋಶೂಟ್ಗೆ ಈ ಥರ ಬಟ್ಟೆ ಹಾಕೋತಾರಾ ಅಂತ ಹೇಳ್ತಾನೆ. ಮಾಧವ
ಯಾಕೆ ಚೆನ್ನಾಗಿಲ್ವಾ ಅಂದಿದ್ದಕ್ಕೆ ಪ್ರಿಯಾ ಇಲ್ಲ ಚೆನ್ನಾಗಿಲ್ಲ, ನನಗೆ ರೆಟ್ರೋ ಸ್ಟೈಲಲ್ಲಿ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಇಷ್ಟ, ಹಳೇ ಕಾಲದ ಥರ ಮಾಡಿಸ್ಕೊಳ್ಳೋಣ ಅಂತ ಹೇಳ್ತಾನೆ. ಮಾಧವ ಹೌದಾ ಸರಿ ಆಯಿತು ಅದೇ ಥರ ತೆಗೆಸ್ಕೊಳ್ಳೋಣ ಬಿಡು ಅಂತ ಒಪ್ಕೋತಾನೆ. ಮಾಧವ ಪ್ರಿಯಂಗೆ ನಿಂಗೆ ಮದುವೆ ಆಗ್ತಿರೋದು ಖುಷಿ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾ ನನಗೆ ಖುಷಿ ಇಲ್ವಾ, ನನಗೆ ಯಾವಾಗ ಜಾನ್ವರಿ 10ನೇ ತಾರೀಕು ಬರುತ್ತೋ ಅಂತ ಕಾಯ್ತಾ ಕೂತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ ನಕ್ಕೊಂಡು ಆಮೇಲೆ ಇಬ್ಬರು ಮಾತಾಡ್ತಿರ್ತಾರೆ. ಮುಂದಿನ ಭಾಗದಲ್ಲಿ ಅಂತ ತೋರಿಸ್ಬಿಟ್ಟು ಎಲ್ಲರೂ ಫೋಟೋಶೂಟ್ ಮಾಡಿಸ್ಕೊತಿರೋದನ್ನ ತೋರಿಸ್ತಾರೆ.